ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತನಾಡೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ನಮಸ್ತೆ ಗುರುಜಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ನೀಲಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಸುರ್ಪುರಿಂದ ಕರೆ ಮಾಡ್ತಿರೋದು. ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಕುರಿತು ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ನೀಲಾನ ಲೀಲಾನ, ಎನ್ನ ಎಲ್ಲ? ಲೀಲಾ. ಎನ್. ಓಕೆ, ಏನು ಓದಿದ್ಯಮ್ಮ? ಗುರುಜಿ, ನಾನು ಡಿಗ್ರಿ ಓದ್ತಿರೋದು, ಇವಾಗ BCom ಸೆಕೆಂಡ್ ಇಯರ್. ಇನ್ನು ಎಷ್ಟು ವರ್ಷ ಓದಬೇಕು? ಇನ್ನು 2 ವರ್ಷ ಓದಬೇಕು ಗುರುಜಿ. ಏನು ಕಾರಣ? ದುಡ್ಡು ಸಂಪಾದನೆ ಮಾಡ್ಬೇಕಂತನಾ? ಇಲ್ಲ ಗುರುಜಿ, ನಂಗೆ ಮದುವೆ ಆಗಿದೆ. ನಮ್ಮ ಯಜಮಾನ್ರಿಗೆ ಕೇಳಬೇಕಿತ್ತು. ಅಲ್ಲ, ಓದ್ತೀನಿ ಇನ್ನೂ ಅಂತ ಏನು ಉದ್ದೇಶ ಅಂತ ಕೇಳ್ತಿದ್ದೀನಿ. ಏನಕ್ಕೆ ಓದೋದು ಅಂತ? ಕಂಪ್ಲೀಟ್ ಮಾಡೋಣ ಅಂತನಾ? ಅಲ್ಲ, ಓದಬೇಕು ಅಂತ ಆಸೆ ಅಂತನಾ? ಏನು ಓದ್ಬೇಕಂತ ಆಸೆ ಗುರುಜಿ. ಓಕೆ, ನಿಮ್ಮ ಯಜಮಾನ್ ಅದಕ್ಕೆ ಸಪೋರ್ಟಾ ಓದು ಅಂತ? ಇದೆ ಗುರುಜಿ. ಮನೆ ಫೈನ್. ಸಪೋರ್ಟ್. ನಿನ್ನ ನಕ್ಷತ್ರ ಗೊತ್ತಾ ಅಮ್ಮ? ಇಲ್ಲ, ಅವ್ರದ್ದು ನಕ್ಷತ್ರ ಗೊತ್ತಿದೆ ಗುರುಜಿ. ಅವ್ರ ಬಗ್ಗೆ ನಿನ್ನ ನಕ್ಷತ್ರ ಅಲ್ಲ, ನಿನ್ನ ನಕ್ಷತ್ರ ಗೊತ್ತಿಲ್ಲ? ಇಲ್ಲ ಗುರುಜಿ. ಓಕೆ, ನಿನ್ನ ಹೆಸರಿಟ್ಟಿದ್ದು ಏನು ಕಾರಣ ಅಂತ ಅವಲ್ಲಿ ತಿಳ್ಕೊಂಡಿದ್ಯಾ? ಚೆನ್ನಾಗಿದೆ ಅಂತ ಇಟ್ರಾ, ದೇವ್ರ ಹೆಸರು ಅಂತ ಇಟ್ರಾ, ಏನು ಕಾರಣ? ನಮ್ಮ ಮನೇಲಿ ಹಿರಿಯರ ಹೆಸರು ಅಂತ ಇಟ್ರು ಗುರುಜಿ. ನಿಮ್ಮ ಮನೆಗೆ ಹಿರಿಯರ ಹೆಸರು ಅಂತ ಹಿರಿಯರು ಇಟ್ರು ಅಂತ? ಗುರುಜಿ. ಓಕೆ, ನಿನ್ನ ಮದುವೆ ಆಗಿದ್ದ ವಾರ ಯಾವುದು? ಮದುವೆ ಆಗಿದ್ದ ವಾರ ಶನಿವಾರ ಗುರುಜಿ. ಅದೇನು ಶನಿವಾರ ಮಾಡಿದ್ದು? ಅರ್ಜೆಂಟ್ ಇತ್ತಾ ಮದುವೆ? ಇಲ್ಲ ಗುರುಜಿ, ಟೈಮ್ ಎಲ್ಲ ಕೇಳ್ಕೊಂಬಂದೇ ಮಾಡಿದ್ದಾರೆ. ಶನಿವಾರ ದಿನ ಮದುವೆ ಇದೆಯೇನಮ್ಮ? ಮಾಡಿದ್ದಾರೆ ಗುರುಜಿ. ಮಾಡಿದ್ರು. ನೀವು ನೆಮ್ಮದಿಯಾಗಿದ್ದೀರಾ ಗಂಡ ಹೆಂಡ್ತಿ? ಗುರುಜಿ, ನೆಮ್ಮದಿಯಾಗಿದ್ದೀವಿ. ಈಗೇನಕ್ಕೆ ಕೇಳಿದೆ, ಕರೆ ಮಾಡಿದೆ? ಅವ್ರಿಗೆ ಹೊಟ್ಟೆ ನೋವು ಆಗ್ತಾ ಇದೆ. ಅಂದ್ರೆ 1 ವಾರ ಚೆನ್ನಾಗಿರ್ತಾರೆ, 1 ವಾರ ಆದ್ಮೇಲೆ ಹೊಟ್ಟೆ ನೋವು ಮತ್ತೆ ತಲೆ ನೋವು ಅಂತಾರೆ. ಏನು ಕೆಲಸ ಮಾಡಲ್ಲ ಗುರುಜಿ. ಅಲ್ಲ, ಈಗ ತಾನೇ ಹೇಳ್ದಲ್ಲಮ್ಮ ಚೆನ್ನಾಗಿದ್ದೀವಿ ಅಂತ. ನನ್ನ ಜೊತೆ ಎಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯದಲ್ಲಿ ಅವ್ರಿಗೆ ಸಮಸ್ಯೆ ಇಲ್ಲ. ಅಲ್ಲ, ಆರೋಗ್ಯ ಚೆನ್ನಾಗಿರೋದು ಎಲ್ಲಿ ಬಂತು? ಶನಿವಾರ ಮಾಡಿದ ಮೇಲೆ ರೋಗಕ್ಕೆ ಪ್ರಾಪ್ತಿ ಆಗೇ ಆಗತ್ತೆ. ಹೊಟ್ಟೆ ಯಾವಾಗ ಮತ್ತೆ ಕೆಟ್ಟಿರುತ್ತೆ, ತಲೆನೋವು ಬಂದೇ ಬರುತ್ತೆ. ತಲೆನೋವು ಬಂದಮೇಲೆ ನಿದ್ದೆ ಬರಲ್ಲ, ನೆಮ್ಮದಿ ಇರಲ್ಲ, ಖುಷಿಯಾಗಿರೋಕ್ಕಾಗಲ್ಲ. ಏನೇ ತೊಗೊಂಡ್ರು, ಮೆಡಿಸಿನ್ ತೊಗೊಂಡ್ರು ವರ್ಕ್ ಆಗಲ್ಲ. ತೊಗೊಂಡಾಗ 3 ದಿನ ಚೆನ್ನಾಗಿರುತ್ತೆ, ಮಾಮೂಲಿ ಹಂಗೆ ಆಗತ್ತೆ. ಹೌದು ತಾನೇ? ಗುರುಜಿ. ಇನ್ನೊಂದು ಸಲ ಮದುವೆ ಮಾಡಿಕೊಂಡ್ರೆ ನೋಡಮ್ಮ, ಪರಿಹಾರ ಸಿಕ್ಕತ್ತೆ. ಮಾಡ್ಕೋತೀಯಾ? ಅಂದರೆ ಅವ್ರನ್ನೇ, ನಿಮ್ಮ ಯಜಮಾನನ್ನ ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳೋದು. ಅಂದರೆ ಮದುವೆ ಮಾಡ್ಕೊಂಡ ತಕ್ಷಣ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಅಕಸ್ಮಾತ್ ಶನಿವಾರ ಮದುವೆ ಆಗಿದೆ ಆದ ತಕ್ಷಣ ತಪ್ಪು ಅನ್ನೋ ಪ್ರಶ್ನೆಗಿನ್ನ ಈಗ ಆರೋಗ್ಯ ಅನಾರೋಗ್ಯ ಯಾಕೆ ನಮ್ಮನ್ನು ಕಾಡಿಸ್ತಾ ಇದೆ ಅನ್ನೋದಕ್ಕೆ ನೀವಿಬ್ಬರೂ ಇನ್ನೊಮ್ಮೆ ನಂಬಿಕೆ ಇದ್ದರೆ ಮದುವೆ ಅಂತಕ್ಕಂಥದ್ದನ್ನು ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ನಾವು ಮದುವೆ ಅಂದರೆ ಮಾಂಗಲ್ಯ ಕಟ್ಟಿದ್ರೆ ಮದುವೆ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡೋಣ, ಎಲ್ಲರಿಗೂ ಅದೇ ತಾನೇ ಗೊತ್ತಿರೋದು. ಮಾಂಗಲ್ಯ ಹಾಕಿದ ತಕ್ಷಣ ಮದುವೆ ಆಯಿತು, ಮುಗೀತು. ಆದರೆ ಮದುವೆಯ ಮೂಲಾರ್ಥ ಏನು ಅಂತ ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವೆಂಥ ಕರ್ಮಿಗಳು ಅಂತ ಅನ್ಕೋಬೇಕಾಗತ್ತೆ. ಆ ಮದುವೆಯ ಮೂಲಾರ್ಥ ತೋರಿಸ್ಬೇಕು, ತಿಳ್ಕೋಬೇಕು ಅಂದರೆ ನಿನ್ನ ಗಂಡ ನೀವು ಇಬ್ಬರೂ ತೀರ್ಮಾನ ಮಾಡಿ ಹೇಳಿಕೊಡ್ತೀನಿ. ಮದುವೆ ಒಂದೇ ಅಲ್ಲ, ನಿನ್ನ ನಕ್ಷತ್ರ ಏನು, ನಿಮ್ಮ ಯಜಮಾನ ನಕ್ಷತ್ರಕ್ಕೂ ನಿನ್ನ ಇದಕ್ಕೂ ಬರ್ತಕ್ಕಂಥ ವಿಚಾರ ಏನು, ನೀವು ಇದರಿಂದ ಹೊರಗೆ ಬರೋಕ್ಕೇನು ಅಂತ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.